ಅನುದಾನ ಯುದ್ಧ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನುದಾನದ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ರು. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಪಕ್ಕಾ ಲೆಕ್ಕದ ಸಮೇತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನದ ಬಾಂಬ್ ಅನ್ನ ಎಸೆದಿದೆ. ಹೀಗೆ ಪಕ್ಷ ರಾಜಕೀಯ ಅನ್ನೋದನ್ನ ಬದಿಗೊತ್ತಿ ರಾಜ್ಯ ಮತ್ತು ಕನ್ನಡಿಗರಿಗೆ ದ್ರೋಹ ಆಗ್ತಾ ಇದೆ ಅನ್ನುವಂತ ಅಸ್ತ್ರವನ್ನ ಪ್ರಯೋಗಿಸಿದೆ. ಈ ಮೂಲಕ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿದೆ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಹೆಚ್ಚು ಕರೀತದೆ ಅಂತ ಹೇಳಿ ಹಸು ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. Finance Commission gives me a recommendation, I follow it. ಅಮ್ಮ ಕ್यों झूठ बोलता है ಮೇಡಮ್? ಬಿಜೆಪಿಯವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಸಂಸದರು 27 ಬರೀ ಓಳು ಇವರು, ರಾಜ್ಯದ ಜನತೆಗೆ ಗೋಳು ಇವರು. ನಮ್ಮ ರಕ್ತ, ನಮ್ಮ ಬೆವರು, ನಮ್ಮ ತೆರಿಗೆ, ನಮ್ಮ ಹಕ್ಕು. ಜಸ್ಟಿಸ್ ಫಾರ್ ಕರ್ನಾಟಕ. ಯುದ್ಧ, ಅನುದಾನದ ಯುದ್ಧ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುದಾನದ ಯುದ್ಧ ಸಾರಿದೆ. ದೆಹಲಿ ಅಖಾಡಕ್ಕೆ ಲಗ್ಗೆ ಇಟ್ಟ ಕೈ ನಾಯಕರು ಮೋದಿ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅನುದಾನ ತಾರತಮ್ಯ, ಬರ ಪರಿಹಾರ, ತೆರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಮ ರಕ್ತ, ನಮ್ಮ ಬೆವರು, ನಮ್ಮ ತೆರಿಗೆ, ನಮ್ಮ ಹಕ್ಕು. ಜಸ್ಟಿಸ್ ಫಾರ್ ಕರ್ನಾಟಕ. ಬರ ಪರಿಹಾರವೂ ಇಲ್ಲ, ಜಿಎಸ್ಟಿ ಹಣವೂ ಇಲ್ಲ. ಹೀಗೆ ರಾಷ್ಟ್ರ ರಾಜಧಾನಿಯಲ್ಲಿ ಮೊಳಗಿದ ಘೋಷಣೆಗಳು ಒಂದೆರಡಲ್ಲ. ಅನುದಾನ ತಾರತಮ್ಯಕ್ಕೆ ಕೆರಳಿದ ಕಾಂಗ್ರೆಸ್ ಪಡೆ ನಮ್ಮ ಪಾಲ್ ನಮ್ಮ ಕೊಡಿ, ರಾಜಕೀಯ ಮಾಡಬೇಡಿ ಅಂತ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ವಿರುದ್ಧ ಅನುದಾನ ಅಸ್ತ್ರ ಹೂಡಿದೆ. ಕೇಸರಿ ಪಡೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಣತಂತ್ರವನ್ನೇ ಹೂಡಿದೆ. ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಕಾಂಗ್ರೆಸ್ ಅನುದಾನ ಅಸ್ತ್ರ. ದೆಹಲಿ ಚಲೋ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಸಮರ. ದೆಹಲಿಯ ಜಂತರ್ ಮಂತರ್ನಲ್ಲಿಂದು ಕಾಂಗ್ರೆಸ್ ನಾಯಕರು ಘರ್ಜಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು, ಎಂಎಲ್ಸಿಗಳು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಧರಣಿಯಲ್ಲಿ ಕನ್ನಡ ಬಾವುಟ ಹಿಡಿದು ಹೋರಾಟ ನಡೆಸಿದ್ರು. ಈ ಮೂಲಕ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅನ್ನೋ ಬಾಣ ಎಸೆದರು. ಪ್ರತಿಭಟನೆಗೆ ಎಂಟ್ರಿ ಕೊಡೋ ಮುನ್ನವೇ ಇದು ಪಕ್ಷದ ಪ್ರತಿಭಟನೆಯಲ್ಲ, ರಾಜಕೀಯ ಚಳವಳಿಯಲ್ಲ, ಕನ್ನಡಿಗರ ಹಿತಕ್ಕಾಗಿ ಮಾಡ್ತಿರೋ ಹೋರಾಟ ಅನ್ನೋ ಸಂದೇಶವನ್ನ ಸಿಎಂ ಸಾರಿದ್ರು. ಈ ಚಳವಳಿ ರಾಜಕೀಯ ಚಳವಳಿ ಅಲ್ಲ, ರಾಜಕೀಯೇತರ ಚಳವಳಿ. ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳವಳಿ. 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ ನಮಗೆ ಬರೋದು, ಕರ್ನಾಟಕಕ್ಕೆ ಬರೋದು 12 ರಿಂದ 13 ರೂಪಾಯಿ. ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರ್ಬೇಕಲ್ಲ, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬರಬೇಕಲ್ಲ. ಬಿಜೆಪಿ ಸಂಸದರು ಮೋದಿ ಎದುರು ಕೋಲೆ ಬಸವನ್ ರೀತಿ ಆಡ್ತಿದ್ದಾರೆ. ರಾಜ್ಯ, ಕನ್ನಡ, ಕನ್ನಡಿಗರ ಅಸ್ಮಿತೆ ಅನ್ನೋ ಬಾಣದೊಂದಿಗೆ ಪ್ರತಿಭಟನೆಗೆ ಎಂಟ್ರಿ ಕೊಟ್ಟ ಸಿಎಂ ವೇದಿಕೆ ಮೇಲೂ ಘರ್ಜಿಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಬಿಜೆಪಿ ಸಂಸದರು ಕೋಲೆ ಬಸವಗಳ ರೀತಿ ಆಗಿದ್ದಾರೆ. ಮೋದಿ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾರೆ ಅಂತ ಲೇವಡಿ ಮಾಡಿದ್ರು. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ, ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಅದನ್ನ ವಿರೋಧ ಮಾಡಲ್ಲ. ಆದ್ರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಕರೀತದೆ ಅಂತ ಹೆಸರು, ಹಾಲು ಹೆಚ್ಚು ಕರೀತದೆ ಅಂತ ಹೇಳಿ ಹಸು ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. ಹೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಪತ್ರ ಬರೀರಿ, ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ, ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಳ್ರಿ, ಹೋಗಿ ಎಂಪಿಗಳೆಲ್ಲ ಹೋಗಿ ಕೂತ್ಕೊಳ್ರಿ. 5,495 ಕೋಟಿ is not a small amount, not a small amount. ಶಿಕ್ಷಕರು ಬಸ್ ಒಂದು ಎತ್ತಿ ಹಿಡ್ಕೊಂಬಂತ ಬಸವನ್ನ ಹಿಡ್ಕೊಂಬರ್ತಾರೆ, ಅದು ಅಲ್ಲಾಡ್ಕೋ ತಲೆ ಕುಡಿಸುವಂತ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗೆಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಮೋದಿ ಹೊಗಳ್ತಿರೋ ಮಿಸ್ಟರ್ ದೇವೇಗೌಡ ಅನುದಾನ ಕೊಡಿಸ್ಲಿ,
ಬಿಜೆಪಿಯವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಬಿಜೆಪಿ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಇವರೆಲ್ಲ ಎಂಪಿಗಳು, ಮಿನಿಸ್ಟ್ರಿಗಳು, ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ. ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ, ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿದ್ರು? ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ HD ದೇವೇಗೌಡ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಆಯೋಗದಲ್ಲಿ ಮಧ್ಯಪ್ರವೇಶಿಸಲ್ಲ ಎಂದಿದ್ದ ವಿತ್ತ ಸಚಿವೆಗೂ ಸಿಎಂ ತಿರುಗೇಟು. ಇನ್ನು ಹಣಕಾಸು ಆಯೋಗದ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲ್ಲ, ಆಯೋಗ ಹೇಳಿದ್ದನ್ನಷ್ಟೇ ಮಾಡ್ತೀನಿ ಅಂದಿದ್ದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೂ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ಸುಳ್ಳು ಹೇಳ್ತೀರಾ ತಾಯಿ ಅಂತ ಕುಟುಕಿದ್ದಾರೆ. I can't do as long as the Finance Commission doesn't tell me to do. Constitutionally, unless the Finance Commission tells me to do something, I cannot. Sir, I'm talking about Finance Commission's recommendation, which I follow to the last word. I'm not talking about anybody's generosity. The Finance Commission gives me a recommendation, I follow it. ಅಮ್ಮ, ನೀವು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ? ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ? ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ? झूठ बोलता है मैडम, झूठ बोलता है. इंटरफियर ಆಗಲ್ಲ. ಹಾಗಾದ್ರೆ why you are refused? ಕರ್ನಾಟಕಕ್ಕೆ ಕನಿಷ್ಠ ನೀರು, ಮೇವು ಕೊಡಿ ಎಂದ ಕೃಷ್ಣ ಬೈರೇಗೌಡ. ಸಿಎಂ ಅಷ್ಟೇ ಅಲ್ಲ, ಡಿಸಿಎಂ ಆದಿಯಾಗಿ ಸಚಿವರು ಕೂಡ ಕೇಂದ್ರ ವಿರುದ್ಧ ಗುಡುಗಿದ್ರು. 26 ಸಂಸದರು ಒಂದು ದಿನಾನೂ ಹೋರಾಡಲಿಲ್ಲ ಅಂತ ಡಿಕೆ ಗರಂ ಆದ್ರು. ಬರ ಪರಿಹಾರ ಹಣ ಬಂದಿಲ್ಲ, ದೇಶಕ್ಕಾಗಿ ದುಡಿತಿರುವ ಎತ್ತು ಕರ್ನಾಟಕ, ಆ ಎತ್ತಿಗೆ ನೀರು ಮೇವು ಅಂತ ಸಚಿವ ಕೃಷ್ಣ ಬೈರೇಗೌಡ ಗುಡುಗಿದ್ರು. 24 ಜನ ಗೆದ್ದಿದ್ದೀರಿ, ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ. ಒಂದಿನ ಪ್ರೈಮ್ ಮಿನಿಸ್ಟರ್ ಹೋಗಿ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಫೇಲ್ ಆಗೋಯ್ತು. ಒಂದಿನ ಕೂಡ ಏನು ಕೊಡಬೇಕು ಅಂತ ಹೇಳಿ ಪಾಲ್ ಸಿಕ್ಬೇಕು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ಹಿಂದೆ ನಿಮ್ನ ಕರ್ಕೊಳ್ಳೋದ ಕೂಡ ನೀವು ಬಾಯಿನ ದುಡ್ಡು ಪಿಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ. ಇವತ್ತು ದುಡಿಯೋ ದೇಶಕ್ಕೆ ಉಳುಮೆ ಮಾಡೋ ಎತ್ತು ಕರ್ನಾಟಕ. ಉಳುಮೆ ಮಾಡೋ ಎತ್ತಿಗೆ ನೀವು ಕನಿಷ್ಠ ಬೇಕಾಗಿರೋಷ್ಟು ಮೇವು ನೀರು ಕೊಡ್ದಿರಾ, ಆ ಎತ್ತನ್ನ ಉಸಿರು ಕಟ್ಟಿ ದೇಶಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಅವ್ರು ಯಾವತ್ತಾದ್ರೂ ಒಂದು ದಿನ ಇದು ಮಾತಾಡಿದಾರ? ಸಂಸದರು 27 ಬರೀ ಓಳು ಇವರು, ರಾಜ್ಯದ ಜನತೆಗೆ ಗೋಳು ಇವರು. ಯಾಕೆ ಅಂದ್ರೆ ಒಂದು ದಿನಾನೂ ಕೂಡ ನಮ್ಮ ರಾಜ್ಯದ ಜನ ಪರವಾಗಿ ಧ್ವನಿ ಎತ್ತದೆ. ಇವತ್ತು ಧರಣಿಯ ನಾಟಕ ಮಾಡಿ ಅನ್ಯಾಯದ ಮೇಲೆ ಬರೆ ಹಾಕುವಂತ ಇವರು ಕರ್ನಾಟಕದ ಗೋಳು 27. ಇನ್ನು ಪ್ರತಿಭಟನೆ ಬಳಿಕ ಎಲ್ಲ ಸಚಿವರು, ಶಾಸಕರು, ಎಂಎಲ್ಸಿಗಳು ಫೋಟೋ ಸೆಷನ್ ನಡೆಸಿದರು. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಏರ್ಪಡಿಸಲಾಗಿದ್ದ ಭೋಜನಕೂಟದಲ್ಲಿ ಭಾಗಿಯಾದರು. ಸಿಎಂ, ಡಿಸಿಎಂ ಖರ್ಗೆ ಜೊತೆನೆ ಭೋಜನ ಸೇವಿಸಿದರು. ಐತಿಹಾಸಿಕ ಪ್ರತಿಭಟನೆ ನಡೆಸಿರೋ ಕೈಪಡೆ ಲೋಕಸಭಾ ಚುನಾವಣೆ ಪ್ರಚಾರದಲ್ಲೂ ಅನುದಾನ ಅಸ್ತ್ರವಾಗಿ ಮುಂದುವರಿಸಲು ಪ್ಲಾನ್ ಮಾಡಿದೆ. ಹರೀಶ್ ಜೊತೆ ಪ್ರಮೋದ್, TV9 ನವದೆಹಲಿ.